ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 27ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಆದಿತ್ಯ ನೆಲದ ಮೇಲಿದ್ದ ಆ ಲೋ ಪ್ರೊಫೈಲ್ ಸೋಫಾ ಮೇಲೆ ತನ್ನ ತಲೆಯನ್ನು ಒರಗಿಸಿಕೊಂಡು ಕಾಲುಗಳನ್ನು ಆರಾಮವಾಗಿ ಸ್ಟ್ರೆಚಿಂಗ್ ಮಾಡ್ತಾ ಕುಳಿತಿದ್ದ. ಅವನ ಆ ರಿಲ್ಯಾಕ್ಸ್ಡ್ ಪೋಸ್ಚರ್ ನೋಡಿದ್ರೆ ಅವನೇನೋ ದೊಡ್ಡ ಮಹಾರಾಜ ಅನ್ನೋ ಹಾಗಿತ್ತು. ಕವನ ಮಾತ್ರ ಅವನ ಮುಂದೆ ಅಸಹಾಯಕಳಾಗಿ ಅಷ್ಟೇ ನರ್ವಸ್ ಆಗಿ ನಿಂತಿದ್ಲು. ಕಾಫಿ ಮಾಡೋದು ನಿನ್ಗಷ್ಟೊಂದು ದೊಡ್ಡ ಕೆಲಸ ಅನ್ಸುತ್ತಾ? ಅಷ್ಟು ಕಷ್ಟನಾ ಅದು ಅಂತ ಆದಿತ್ಯ ತನ್ನ ಕಣ್ಣುಗಳನ್ನ ಮುಚ್ಕೊಂಡೆ ಅದೇ ಹಳೆ ಕೋಲ್ಡ್ ಅಂಡ್ ಸರ್ಕ್ಯಾಸ್ಟಿಕ್ ಸ್ವರದಲ್ಲಿ ಕೇಳ್ದ. ಹೌದು ಸರ್, ನನಗೆ ಕಾಫಿ ಮಾಡೋದು ತುಂಬ ಕಷ್ಟ ಅಂತ ಕವನ ಆದಿತ್ಯನ ಪ್ರಶ್ನೆಗೆ ಅಷ್ಟೇ ಕ್ವಿಕ್ ಆಗಿ ಕೌಂಟ್ರ್ ಕೊಟ್ಲು. ಆದಿತ್ಯ ತನ್ನ ಕಣ್ಣುಗಳನ್ನು ಮೆಲ್ಲಗೆ ತೆರೆದು ಅವಳನ್ನು ದಿಟ್ಟಿಸಿ ನೋಡ್ತಾ, ಹಾಗಾದ್ರೆ ಇಲ್ಲೇ ಯಾಕೆ ನಿಂತಿದ್ಯಾ? ಹೋಗಿ ಮಾಡು, ಯಾರಿಗಾಗಿ ವೆಯ್ಟ್ ಮಾಡ್ತಿದ್ಯಾ ಅಂತ ತುಂಬ ಕೋಲ್ಡಾಗಿ ಹೇಳಿ ಮತ್ತೆ ಕಣ್ಮುಚ್ಕೊಂಡ. ಸುಮಾರು 10 ನಿಮಿಷಗಳ ನಂತರ ಕವನ ಒಂದು ಕಪ್ ಬಿಸಿ ಕಾಫಿಯನ್ನು ಹಿಡ್ಕೊಂಡು ಬಂದ್ಲು. ಸರ್, ಯುವರ್ ಕಾಫಿ ಅಂತ ಅವನ ಮುಂದೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಲು. ಆದಿತ್ಯ ಕಾಫಿನ ಸಿಪ್ ಮಾಡ್ತಾ, ಈ ಕಾಫಿ ಮುಗಿದ್ಮೇಲಾದರೂ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳ್ತೀಯಾ ಅಂತ ಕೇಳ್ದ. ಅದಕ್ಕೆ ಕವನ ಮಾತಾಡದೆ ಪೂರ್ತಿ ಎಕ್ಸ್ಪ್ರೆಷನ್ಲೆಸ್ ಆಗಿ ಇಲ್ಲ ಅಂತ ತಲೆಯಾಡಿಸಿದ್ಲು. ಅಷ್ಟೇ ಅಲ್ಲ, ಆದಿತ್ಯ ಅಷ್ಟೊಂದು ಪ್ರೀತಿಯಿಂದ ಕೊಟ್ಟಿದ್ದ ಆ ಡ್ರೆಸ್ ಪ್ಯಾಕೆಟ್ನ ಸೀದಾ ಅವನ ಮುಂದೆನೆ ಇಟ್ಬಿಡ್ಲು. ಆದಿತ್ಯ ಆ ಪ್ಯಾಕೆಟ್ ನೋಡಿ ಪೂರ್ತಿ ಕನ್ಫ್ಯೂಸ್ಡ್ ಆಗಿ ಅವಳನ್ನ ಪ್ರಶ್ನಾರ್ಥಕವಾಗಿ ನೋಡ್ದ. ಕವನ ತುಂಬ ಕೋಲ್ಡ್ ಆಗಿ ಹೇಳಿದ್ಲು, ಸರ್, ಇದನ್ನು ನೀವು ನನಗೆ ಹಾಕ್ಕೊಳ್ಳೋಕ್ಕೆ ಕೊಟ್ಟಿದ್ರಿ. ಈಗ ನಾನು ಇದನ್ನು ನಿಮಗೆ ರಿಟರ್ನ್ ಮಾಡ್ತಿದ್ದೀನಿ ಅಷ್ಟೇ. ಯಾಕೆ, ನಿನಗೆ ಈ ಡ್ರೆಸ್ ಇಷ್ಟ ಆಗಲಿಲ್ವಾ ಅಂತ ಆದಿತ್ಯ ಸ್ವಲ್ಪ ಗೊಂದಲದಿಂದಲೇ ಕೇಳ್ದ. ಕವನ ಒಂದು ಸಣ್ಣ ಮೋಕಿಂಗ್ ಸ್ಮೈಲ್ ಬೀರಿ ತುಂಬ ಸರ್ಕ್ಯಾಸ್ಟಿಕ್ ಆಗಿ ಉತ್ತರ ಕೊಟ್ಲು. ಇಷ್ಟಪಡ್ತೀನಿ ಅಥವಾ ಇಷ್ಟಪಡಲ್ಲ ಅಂತ ಹೇಳೋವಷ್ಟು ದೊಡ್ಡ ಮನಸ್ಸು ಅಥವಾ ಆ ಸ್ಟೇಟಸ್ ನನಗಿಲ್ಲ ಸರ್. ಇಷ್ಟು ಕಾಸ್ಟ್ಲಿ ಡ್ರೆಸ್ನ ಹಾಕ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ. ಆದಿತ್ಯ ಅವಳ ಆ ಮಾತು ಕೇಳಿ ಸುಮ್ಮನೆ ಇರಲಿಲ್ಲ. ಅವನು ಕೂಡ ಅಷ್ಟೇ ರೂತ್ಲೆಸ್ ಆಗಿ ವ್ಯಂಗ್ಯವಾಗಿ ಹೇಳ್ದ, ಹೋ, ಅಂದರೆ ನಿನ್ನ ಯೋಗ್ಯತೆ ಏನು ಮತ್ತು ಈ ಡ್ರೆಸ್ನ ಪ್ರೈಸ್ ಏನು ಅಂತ ನಿನಗೆ ತುಂಬ ಬೇಗನೆ ರಿಯಲೈಸ್ ಆಗಿದೆ ಅನಿಸುತ್ತೆ ಅಲ್ವಾ? ಯಾರೋ ಒಬ್ಬರು ನನಗೆ ತುಂಬ ಚೆನ್ನಾಗಿಯೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್. ಅದೆಲ್ಲ ನನಗೀಗ ಪೂರ್ತಿ ಅರ್ಥ ಆಯಿತು ಅಂತ ಕವನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆದಿತ್ಯನನ್ನ ದಿಟ್ಟಿಸಿ ನೋಡ್ತಾ ಅಲ್ಲಿಂದ ಹೊರಡೋಕೆ ಹೆಜ್ಜೆ ಹಾಕಿದ್ಲು. ಆದಿತ್ಯ ತನ್ನ ಕಾಫಿಯ ಲಾಸ್ಟ್ ಸಿಪ್ ತಗೊಳ್ತಾ ಕವನಾಳನ್ನ ನೋಡ್ದೇನೆ ಪೂರ್ತಿ ಡೈರೆಕ್ಟ್ ಮತ್ತೆ ಶಾರ್ಪ್ ಆದ ಧ್ವನಿಯಲ್ಲಿ ಕೇಳ್ದ, ಮತ್ತೆ ಆ ಮಾಯಾ ನಿನಗೆ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಳೆ ಅಂತ ನನಗೂ ಸ್ವಲ್ಪ ಹೇಳ್ತೀಯಾ? ಆದಿತ್ಯನ ಬಾಯಲ್ಲಿ ಮಾಯಾಳ ಹೆಸರು ಕೇಳಿದ ತಕ್ಷಣ ಕವನಾಳ ಹೆಜ್ಜೆಗಳು ಒಂದು ಕ್ಷಣ ಸ್ತಬ್ಧ ಆದವು. ಅವಳಿಗೆ ಶಾಕ್ ಆಯಿತು. ಆದರೆ ಮರುಕ್ಷಣವೇ ಅವಳು ಯಾವುದೇ ಉತ್ತರ ಕೊಡದೆ ತನ್ನ ನೋವನ್ನು ನುಂಗ್ಕೊಂಡು ಅಲ್ಲಿಂದ ವೇಗವಾಗಿ ನಡೆಯೋಕೆ ಶುರು ಮಾಡಿದ್ಲು. ಆದಿತ್ಯ ತನ್ನ ಕೈಲಿದ್ದ ಕಾಫಿ ಕಪ್ನ ಒಂದು ದೊಡ್ಡ ಜರ್ಕ್ನಿಂದ ನೆಲಕ್ಕಿಸ್ದ. ಆ ಸದ್ದಿಗೆ ಕವನ ಬೆಚ್ಚಿ ಬೀಳೋ ಮೊದಲೇ ಅವನು ಅವಳ ವೃಷ್ಣ ಗಟ್ಟಿಯಾಗಿ ಹಿಡಿದು ತನ್ನ ಕಡೆಗೆ ಎಳ್ಕೊಂಡ. ಮರುಕ್ಷಣನೇ ಅವಳ ಸೊಂಟವನ್ನು ಬಳಸಿ ಹಿಡಿದು ತನ್ನ ಮೇಲೇನೆ ಬೀಳುವಂತೆ ಮಾಡಿಕೊಂಡ. ಈಗ ಕವನ ಆದಿತ್ಯನ ಎದೆ ಮೇಲೆ ಪೂರ್ತಿ ಅಂಟ್ಕೊಂಡಿದ್ಲು. ಅವಳ ಆ ಉದ್ದವಾದ ಮತ್ತೆ ದಪ್ಪನೆಯ ಕೂದಲು ಇಬ್ಬರ ಮುಖವನ್ನ ಪೂರ್ತಿಯಾಗಿ ಕವರ್ ಮಾಡ್ಕೊಂಡಿತ್ತು. ಅದು ಅವರಿಬ್ಬರನ್ನು ಒಂದು ಪ್ರತ್ಯೇಕ ಲೋಕಕ್ಕೆ ಕೊಂಡೊಯ್ದ ಹಾಗೆ ಕಾಣಿಸ್ತಾ ಇತ್ತು. ಇಬ್ಬರಿಗೂ ಪರಸ್ಪರರ ವೇಗದ ಹಾರ್ಟ್ ಬೀಟ್ ಮತ್ತೆ ಆ ಬಿಸಿ ಉಸಿರಾಟದ ಉಷ್ಣತೆ ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತಿತ್ತು. ಆ ಕ್ಷಣದಲ್ಲಿ ಮಾಯಾಳ ಮಾತುಗಳಾಗಲಿ ಅಥವಾ ಸಿಟ್ಟಾಗಲಿ ಯಾವುದೂ ನೆನಪಿರಲಿಲ್ಲ. ಅಲ್ಲಿ ಬರೀ ಅವರಿಬ್ಬರ ನಡುವಿನ ಆ ಡೀಪ್ ಕನೆಕ್ಷನ್ ಮಾತ್ರ ಇತ್ತು. ಆದಿತ್ಯ ಅವಳನ್ನ ಇನ್ನೂ ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡ್ಕೊಂಡಿದ್ದ. ಅವಳ ಆ ಚೆದುರಿದ ಉದ್ದನೆಯ ಕೂದಲನ್ನ ಮೆಲ್ಲಕ್ಕೆ ಒಂದು ಭುಜಕ್ಕೆ ಸವರುತ್ತಾ ಅವಳ ಕಿವಿ ಹತ್ರ ತುಂಬ ಡೀಪ್ ಆಗಿ ಪಿಸ್ಬಿಡ್ದ. ನನ್ನನ್ನ ಮತ್ತೆ ನನ್ನ ಮಾತುಗಳನ್ನ ಇಗ್ನೋರ್ ಮಾಡೋದು ಅಥವಾ ನನ್ನಿಂದ ದೂರ ನೋಡೋದು ನನಗದು ಇಷ್ಟ ಆಗಲ್ಲ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಯಾರೊಬ್ರಿಗೂ ನನ್ನನ್ನು ಎದುರಿಸೋ ಆ ಧೈರ್ಯ ಇಲ್ಲ. ನಿನಗೂ ಅಷ್ಟೆ. ಅವಳ ಕಣ್ಣಲ್ಲಿರೋ ಆ ನೋವನ್ನು ನೋಡಲಾರ್ದೆ ಆದಿತ್ಯ ಮೆಲ್ಲನೆ ಅವಳ ಒದ್ದೆಯಾದ ಕಣ್ರೆಪ್ಪೆಗಳನ್ನ ತನ್ನ ತುಟಿಗಳಿಂದ ಸ್ಪರ್ಶಿಸಿದ. ಅವಳ ಪ್ರತಿಯೊಂದು ಹನಿ ಕಣ್ಣೀರನ್ನು ಕುಡಿದು ಅವಳ ಒಳಗಿರೋ ಆ ಎಲ್ಲ ನೋವನ್ನು ತಾನೇ ಹೀರ್ಕೊಳ್ಬೇಕು ಅನ್ನೋ ಹಾಗಿತ್ತು ಅವನ ಆ ನಡೆ.
ಕವನ ಒಂದು ಕ್ಷಣ ಪ್ರಪಂಚವನ್ನೇ ಮರೆತು ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಕೊಂಡಿದ್ಲು. ಆದಿತ್ಯ ಅವನ ಹಣೆನ ಮೆಲ್ಲಗೆ ಕವನಾಳ ಹಣೆ ಮೇಲೆ ಒತ್ತಿ ತುಂಬಾ ಸಮಾಧಾನವಾಗಿ ಆದ್ರೆ ಅಷ್ಟೇ ಕೋಲ್ಡ್ ವಾಯ್ಸಲ್ಲಿ ಕೇಳ್ದ. ಮಧ್ಯರಾತ್ರಿ ಈ ಔಟ್ ಹೌಸ್ನ ಹೊರಗಡೆ ಆಕಾಶ ನೋಡ್ತಾ ಅಷ್ಟೊಂದು ರಿಶ್ಲೆಸ್ ಆಗಿ ಬರೀ ಈ ಡ್ರೆಸ್ ನನಗೆ ವಾಪಸ್ ಕೊಡೋಕೆ ಅಂತಾನೆ ಕಾಯ್ತಿದ್ಯಾ? ಆದಿತ್ಯನ ಆ ಡೀಪ್ ವಾಯ್ಸ್ ಕೇಳಿ ಕವನಾಗೆ ಒಂದು ಕ್ಷಣ ಏನು ಹೇಳಬೇಕು ಅಂತಾನೆ ತಿಳಿಲಿಲ್ಲ. ಅವಳು ಸೈಲೆಂಟ್ ಆಗಿ ಅವನ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿದ್ಲು. ಆದಿತ್ಯ ಕೂಡ ಕೆಲವು ಕ್ಷಣಗಳ ಕಾಲ ಏನು ಮಾತಾಡದೆ ಸೈಲೆಂಟ್ ಆದ. ಅಲ್ಲಿ ಪದಗಳ ಅವಶ್ಯಕತೆಯೇ ಇರಲಿಲ್ಲ. ಅವರಿಬ್ಬರ ವೇಗದ ಹೃದಯ ಬಡಿತಗಳೇ ಒಬ್ಬರಿಗೊಬ್ಬರ ಭಾವನೆಗಳನ್ನು ಮೌನವಾಗಿ ವ್ಯಕ್ತಪಡಿಸ್ತಿದ್ವು. ಕವನಾಳಿಂದ ಬರ್ತಿದ್ದ ಆ ಸ್ವೀಟ್ ಫ್ರಾಗ್ರೆನ್ಸ್ ಆದಿತ್ಯನ್ಗೆ ಮತ್ತೆ ಇಂಟಾಕ್ಸಿಕೇಟ್ ಮಾಡೋಕೆ ಶುರು ಮಾಡ್ತು. ಅವನ ಇಂದ್ರಿಯಗಳೆಲ್ಲ ಕವನಾಳ ಆ ಸಾಮೀಪ್ಯದಲ್ಲಿ ಕಳೆದು ಹೋಗ್ತಿದ್ವು. ಅವನ ತೋಳುಗಳು ತಾನಾಗಿ ಅವಳ ಸುತ್ತಲೂ ಇನ್ನಷ್ಟು ಟೈಟ್ ಆಗೋಕೆ ಶುರುವಾದವು. ಆ ಟ್ರಾನ್ಸ್ನಲ್ಲಿ ಆದಿತ್ಯ ತನ್ನ ತುಟಿಗಳ ಮೃದುವಾದ ಸ್ಪರ್ಶದಿಂದ ಕವನಾಳ ಮುಖದ ಪ್ರತಿಯೊಂದು ಭಾಗವನ್ನ ಅನುಭವಿಸೋಕೆ ಶುರು ಮಾಡ್ದ. ಅವನು ಪೂರ್ತಿ ಲಯ ತಪ್ಪಿ ತನ್ನ ತುಟಿಗಳಿಂದ ಕವನಾಳ ಲಿಪ್ಸ್ನ ಟಚ್ ಮಾಡೋಕೆ ಹೋಗೋ ಅಷ್ಟರಲ್ಲಿ ಕವನ ತುಂಬಾ ನಿಧಾನವಾಗಿ ಟ್ರೆಂಬ್ಲಿಂಗ್ ವಾಯ್ಸ್ನಲ್ಲಿ ಏನೋ ಒಂದು ಮಾತು ಕೇಳಿದ್ಲು. ನೀವು ಮತ್ತೆ ಮಾಯಾ ಮೇಡಮ್ ಇಬ್ರು ಲವ್ ಮಾಡ್ತಾ ಇದ್ದೀರಾ? ಕವನಾಳ ಈ ಪ್ರಶ್ನೆ ಕೇಳಿ ಆದಿತ್ಯ ಅಲ್ಲೇ ಫ್ರೀಸ್ ಆದ. ಅವನಲ್ಲಿಂದ ಕದಲಲು ಇಲ್ಲ ಅಥವಾ ಕವನಾಳನ್ನ ತನ್ನಿಂದ ದೂರ ತಳ್ಳಲು ಇಲ್ಲ. ಅವನ ಮೌನ ಇಡೀ ವಾತಾವರಣವನ್ನೇ ಗಂಭೀರವಾಗಿ ಮಾಡಿಬಿಡ್ತು. ಕವನ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ತನ್ನ ನೋವನ್ನೆಲ್ಲ ಹೊರ ಹಾಕ್ತಾ ಕೇಳಿದ್ಲು, ನೀವಿಬ್ರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದೀರಾ? ಒಂದೇ ರೂಮ್, ಒಂದೇ ಬೆಡ್? ಕವನ ಮಾತು ನಿಲ್ಸಿದ್ಲು. ಆದರೆ ಅವಳ ಕಣ್ಣೀರು ನಿಲ್ಲಿಲ್ಲ. ಅವಳು ಬಿಕ್ಕಿ ಬಿಕ್ಕಿ ಅಳ್ತಿರೋದನ್ನ ಆದಿತ್ಯ ಫೀಲ್ ಮಾಡ್ದ. ಅವಳ ಕಣ್ರೆಪ್ಪೆಗಳಿಂದ ಹರಿತಿದ್ದ ಆ ಬಿಸಿ ಕಣ್ಣೀರು ಆದಿತ್ಯನ ಮುಖವನ್ನ ಪೂರ್ತಿ ಒದ್ದೆ ಮಾಡ್ತಿದ್ವು. ಆದಿತ್ಯನಿಗೆ ಈಗ ಕವನ ಎಷ್ಟು ಹರ್ಟ್ ಆಗಿದ್ದಾಳೆ ಅಂತ ಪೂರ್ತಿ ರಿಯಲೈಸ್ ಆಗ್ತಾ ಇತ್ತು. ಕೆಲವೇ ಕ್ಷಣಗಳಲ್ಲಿ ಆದಿತ್ಯ ತನ್ನನ್ನು ತಾನು ಪೂರ್ತಿ ಕಾಮ್ ಡೌನ್ ಮಾಡಿಕೊಂಡು ಎದ್ದು ನಿಂತ. ಕವನಾಳ ಆ ಮೆಸ್ಸಿ ಹೇರನ್ನ ಮೆಲ್ಲಗೆ ಸರಿಪಡಿಸಿ ಕೆಳಬಿದ್ದಿದ್ದ ಅವಳು ದುಪ್ಪಟ್ಟ ತಗೊಂಡು ಅವಳನ್ನ ನೀಟಾಗಿ ಕವರ್ ಮಾಡ್ದ. ಅವಳ ಕೆನ್ನೆ ಮೇಲೆ ಹರಿತಾ ಇದ್ದ ಆ ಸ್ಟಿಕ್ಕಿ ಟೀಯರ್ಸ್ನ ತುಂಬಾ ಜೆಂಟಲ್ ಆಗಿ ಒರೆಸ್ತಾ ಹೇಳ್ದ, ಇನ್ನು ಸ್ವಲ್ಪ ಹೊತ್ತಲ್ಲಿ ಸನ್ರೈಸ್ ಆಗುತ್ತೆ, ಬೆಳಗ್ಗೆ ಆಗ್ಬಿಡುತ್ತೆ. ಯಾರಾದರೂ ನಿನ್ನನ್ನು ಈ ಔಟ್ ಹೌಸ್ ಹೊರಗಡೆ ಈ ಕಂಡೀಷನ್ನಲ್ಲಿ ನೋಡಿದ್ರೆ ಸುಮ್ಮನೆ ತುಂಬ ಅನ್ನೆಸೆಸರಿ ಕ್ವೆಶನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಅದು ನಿನ್ನ ರೆಪ್ಯುಟೇಷನ್ಗೆ ಒಳ್ಳೆಯದಲ್ಲ. ಅವನು ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ತಲೆ ತಗ್ಗಿಸಿ ನಿಂತಿದ್ದ ಕವನಾಳ ಆ ಬಾಗಿದ ಮುಖವನ್ನು ಮೆಲ್ಲಗೆ ತನ್ನ ಕೈಗಳಿಂದ ಎತ್ತಿ ನೇರವಾಗಿ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಐ ಕಾಂಟ್ಯಾಕ್ಟ್ ಮಾಡ್ತಾ, ನನಗೆ ಆ ಬೇಡದ ವಿಷಯಗಳೆಲ್ಲ ಡಸಂಟ್ ಮ್ಯಾಟ್ರ್, ಆದರೆ ಅದು ನಿನಗೆ ತುಂಬ ಇಂಪಾರ್ಟೆಂಟ್ ಅಂತ ಆದಿತ್ಯ ತನ್ನ ಎಂದಿನ ಡೀಪ್ ವಾಯ್ಸ್ನಲ್ಲಿ ಹೇಳ್ದ. ಹೀಗೆ ಹೇಳ್ತಾ ಅವನು ಕವನಾಳನ್ನ ಮೆಲ್ಲಗೆ ಬಾಗಿಲಿನ ಕಡೆಗೆ ತಿರುಗಿಸಿದ. ಕವನಾಳ ಶೋಲ್ಡರ್ ಮೇಲೆ ತನ್ನ ಗಲ್ಲವನ್ನು ಇಟ್ಟು ಪೂರ್ತಿ ರೊಮ್ಯಾಂಟಿಕ್ ಮತ್ತು ಅಫೆಕ್ಷನೇಟ್ ಆದ ಧ್ವನಿಯಲ್ಲಿ ಪಿಸುಗುಟ್ಟಿದ, ಹಾಗಾದರೆ ಈಗ ಸುಮ್ಮನೆ ನಿನ್ನ ರೂಮ್ಗೆ ಹೋಗು, ಅಲ್ಲಿ ನೀನು ಸೇಫ್ ಆಗಿರಬೇಕು. ನಂತರ ಅವನು ಅವಳ ಶೋಲ್ಡರ್ಗೆ ತುಂಬ ಲೈಟಾಗಿ ಕಿಸ್ ಮಾಡ್ದ. ಗುಡ್ ನೈಟ್ ಅಂತ ಪ್ರೀತಿಯಿಂದ ಹೇಳಿ ಅಲ್ಲಿಂದ ಕಳಿಸ್ದ. ಆದರೆ ಕವನ ಅಲ್ಲಿಂದ ಸಿಂಗಲ್ ಸ್ಟೆಪ್ ಕೂಡ ಮುಂದೆ ಹೋಗದೆ ಅಲ್ಲೇ ಸ್ಟಬರ್ನ್ ಆಗಿ ನಿಂತಿದ್ಲು. ಅವಳು ಮೆಲ್ಲನೆ ತಿರುಗಿ ಆದಿತ್ಯನನ್ನ ತುಂಬ ಪ್ರಶ್ನಾರ್ಥಕವಾಗಿ ನೋಡಿದ್ಲು. ಅವಳ ಆ ಕಣ್ಣುಗಳು ಕೇವಲ ಉತ್ತರಗಳಿಗಾಗಿ ಹಂಬಲಿಸ್ತಾ ಇದ್ವು. ಆದಿತ್ಯ ಅವಳ ಆ ತೀವ್ರವಾದ ನೋಟವನ್ನ ಗ್ರಹಿಸ್ದ. ಅವನು ತಕ್ಷಣ ಅವಳಿಂದ ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡ. ಕವನಾಗೆ ಬೆನ್ನು ತಿರುಗಿಸಿ ಫುಲ್ಲು ಫರ್ಮ್ ಅಂಡ್ ಸೀರಿಯಸ್ ವಾಯ್ಸಲ್ಲಿ ಹೇಳ್ದ, ಐ ಡೋಂಟ್ ಲವ್ ಮಾಯಾ. ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಆ ಫೀಲಿಂಗ್ಸ್ ಬಗ್ಗೆ ನನಗೇನು ಗೊತ್ತಿಲ್ಲ, ಆದರೆ ನನಗದು ಡಸಂಟ್ ಮ್ಯಾಟ್ರ್, ಐ ಡೋಂಟ್ ಕೇರ್. ನಂತರ ಅವನು ಸಡನ್ನಾಗಿ ಹಿಂತಿರುಗಿ ಕವನಾಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಶಾರ್ಪ್ ಆಗಿ ಹೇಳ್ದ, ನಾವಿಬ್ರು ಒಂದೇ ಮನೆಯಲ್ಲಿ ಲಿವಿಂಗ್ ಟುಗೆದರ್ ಇಲ್ಲ, ಅಥವಾ ಒಂದೇ ರೂಮ್ ಆರ್ ಬೆಡ್ ಶೇರ್ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಆದಿತ್ಯ ಒಂದೇ ಉಸಿರಲ್ಲಿ ಎಲ್ಲ ಟ್ರೂತ್ ರಿವೀಲ್ ಮಾಡಿ ಸಡನ್ನಾಗಿ ಸೈಲೆಂಟ್ ಆದ. ಆದರೆ ಮಾಯಾ ಮೇಡಮ್ ಹೇಳಿದ್ರ ಪ್ರಕಾರ ನೀವು ಮತ್ತೆ ಅವರು ಪೂರ್ತಿ ಇನ್ವಾಲ್ವ್ಡ್ ಆಗಿದ್ದೀರಿ ಅಂತ, ನೀವಿಬ್ರು ಒಂದೇ ರೂಮ್ ಅಷ್ಟೇ ಅಲ್ಲ ಒಂದೇ ಲೈಫ್ ಶೇರ್ ಮಾಡ್ತಿದ್ದೀವಿ ಅಂತ ಅವರು ಕ್ಲೇಮ್ ಮಾಡಿದ್ರು.
ಕವನ ತನ್ನ ಟ್ರೆಮ್ಲಿಂಗ್ ಲಿಪ್ಸ್ ಜೊತೆ ತುಂಬ ಎಸಿಟೇಷನ್ನಿಂದ ತನ್ನ ಮಾತುಗಳನ್ನ ಕಂಟಿನ್ಯೂ ಮಾಡಿದ್ಲು. ಅವಳು ಏನನ್ನೂ ನೋಡಿರಲಿಲ್ಲ, ಆದರೆ ಮಾಯಾ ಹೇಳಿದ್ದ ಆ ಪ್ರತಿಯೊಂದು ಮಾತು ಅವಳ ಮನಸ್ಸಲ್ಲಿ ಪೂರ್ತಿ ಗೊಂದಲ ಕ್ರಿಯೇಟ್ ಮಾಡಿತ್ತು. ತನ್ನ ನೋಟವನ್ನು ಪೂರ್ತಿ ಕೆಳಗಿಳಿಸಿ ಆದಿತ್ಯನನ್ನು ಫೇಸ್ ಮಾಡೋಕ್ಕೆ ಧೈರ್ಯ ಇಲ್ಲದೆ ಪೂರ್ತಿ ಫಿಯರ್ಫುಲ್ಲಾಗಿ ಕೇಳಿದ್ಲು. ಆದಿತ್ಯ ಅವನ ಕೈಗಳನ್ನ ಮುಷ್ಟಿ ಮಾಡಿ ಕೋಪದಿಂದ ಹಲ್ಕಡಿತ ಸಡನ್ನಾಗಿ ಕವನಾಳ ಶೋಲ್ಡರ್ನ ಗಟ್ಟಿಯಾಗಿ ಹಿಡಿದು ಅವಳನ್ನು ತನ್ನ ಹತ್ರ ಕೇಳ್ಕೊಂಡ. ಇಬ್ಬರ ನಡುವೆ ಈಗ 1 ಇಂಚ್ ಕೂಡ ಡಿಸ್ಟೆನ್ಸ್ ಇರಲಿಲ್ಲ. ಆದಿತ್ಯ ಕವನಾಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ತುಂಬ ತೀಕ್ಷ್ಣವಾಗಿ ಮತ್ತೆ ಸೀರಿಯಸ್ ಆದ ಧ್ವನಿಯಲ್ಲಿ ಹೇಳ್ದ, ಹೌದು, ನಾವಿಬ್ಬರು ಸ್ಲೀಪಿಂಗ್ ಟುಗೆದರ್ ಅಂದರೆ ಒಟ್ಟಿಗೆ ಮಲಗಿದ್ವಿ. ಆ ಟೈಮಲ್ಲಿ ನಾನು ಪೂರ್ತಿ ಕುಡಿದಿದ್ದೆ. ಅದು ಮಾಯಾ ಆಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ, ಆ ಕ್ಷಣದಲ್ಲಿ ನನಗದು ಡಸಂಟ್ ಮ್ಯಾಟ್ರ್ ಅಂದರೆ ಮುಖ್ಯವಾಗಲಿಲ್ಲ. ಆದಿತ್ಯ ತನ್ನ ಆ ಗಡುಸಾದ ಧ್ವನಿಯಲ್ಲಿ ಪ್ರತಿಯೊಂದು ಪದವನ್ನು ಹಲ್ಲುಗಳ ನಡುವೆ ಕಚ್ಚುತ್ತಾ ಪೂರ್ತಿ ರೂತ್ಲೆಸ್ ಆಗಿ ಮಾತಾಡ್ತಿದ್ದ. ನಾನು ಯಾರ ಜೊತೆನಾದರೂ ಮಲಗಲೇಬೇಕು ಅನ್ನೋ ಆ ಡಿಸ್ಪರೇಷನ್ ಇತ್ತು ಅಂತ ಅಲ್ಲ, ಆದರೆ ನಾನು ನನ್ನನ್ನು ಮತ್ತೆ ಈ ಪ್ರಪಂಚನ ಕನ್ವಿನ್ಸ್ ಮಾಡಬೇಕಿತ್ತು, ಏನೋ ಒಂದನ್ನು ಪ್ರೂವ್ ಮಾಡಬೇಕಿತ್ತು. ಅವನು ಈ ಮಾತು ಹೇಳಿದ ನಂತರ ಒಂದು ಕ್ಷಣ ಸೈಲೆಂಟ್ ಆದ. ತನ್ನ ಒಳಗಿರೋ ಆ ವಿಪರೀತವಾದ ಆ್ಯಂಗರ್ ಮತ್ತು ಆ ಹೆವಿ ಬ್ರೀತಿಂಗ್ನ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಕವನಾಳ ಕಣ್ಣಲ್ಲಿ ಕಣ್ಣಿಟ್ಟು ತುಂಬ ಶಾರ್ಪ್ ಆಗಿ ಮುಂದಿನ ಮಾತು ಹೇಳ್ದ. ನಾನು ಪೂರ್ತಿ ಅಲೋನ್ ಆಗಿದ್ದೆ. ಈಗಲೂ ನಾನು ಸಿಂಗಲ್ ಅಷ್ಟೆ. ನಾನು ಯಾವುದೇ ಕಮಿಟ್ಮೆಂಟ್ ಆ ರಿಲೇಷನ್ಶಿಪ್ಗೆ ಬದ್ಧನಾಗಿಲ್ಲ. ನೋ ಒನ್ ಹ್ಯಾಸ್ ಎನಿ ರೈಟ್ಸ್ ಓವರ್ ಮೀ ಅಷ್ಟೆ. ಆದಿತ್ಯ ತನ್ನ ಒಳಗಿರೋ ಆ ವಿಪರೀತವಾದ ಆಕ್ರೋಶವನ್ನು ಅಲ್ಕಡಿತ ಮತ್ತು ತನ್ನ ಅತಿಯಾದ ಕೋಪವನ್ನು ಕಷ್ಟಪಟ್ಟು ಹತೋಟಿಗೆ ತರ್ತಾ ಹೇಳ್ದ. ಯಾರೋ ಒಬ್ಬರು ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತ ತುಂಬ ಹಾರ್ಶ್ ಟೋನಲ್ಲಿ ಹೇಳ್ತಲೇ ಆದಿತ್ಯ ಸಡನ್ನಾಗಿ ಕವನಾಳನ್ನು ತನ್ನಿಂದ ಪೂರ್ತಿ ದೂರ ತಳ್ದ. ಆ ಒಂದು ಸಣ್ಣ ತಳ್ಳಾಟದಲ್ಲಿ ಅವರಿಬ್ಬರ ನಡುವೆ ಇದ್ದ ಆ ಎಲ್ಲ ಫೀಲಿಂಗ್ಸ್ ಚೂರಾದ ಹಾಗಿತ್ತು. ಆದಿತ್ಯನ ಆ ಕೋಲ್ಡ್ ರಿಯಾಕ್ಷನ್ ನೋಡಿ ಕವನ ಪೂರ್ತಿ ಶಾಕ್ ಆಗಿ ಕಲ್ಲಂತೆ ನಿಂತುಬಿಟ್ಟಿದ್ಲು. ನೀನು ಈ ಕ್ವಿಝು ಈಗ ಪೂರ್ತಿ ಮುಗ್ದಿದ್ರೆ ನಾನು ಈಗ ಹೋಗಿ ನೆಮ್ಮದಿಯಾಗಿ ಮಲಗಬಹುದಾ? ಆದಿತ್ಯ ತನ್ನ ತಲೆಯನ್ನು ಸ್ವಲ್ಪ ಓರೆಯಾಗಿಸಿ ಕವನಾಳನ್ನು ತುಂಬ ಕೋಲ್ಡಾಗಿ ಮತ್ತು ಸರ್ಕಾಸ್ಟಿಕ್ ಲುಕ್ಕಲ್ಲಿ ಕೊಟ್ಟ. ಅವಳ ಕಣ್ಣಲ್ಲಿರೋ ಆ ನೋವಾಗಲಿ ಅಥವಾ ಆ ಕಣ್ಣೀರಾಗಲಿ ಅವನಿಗೆ ಈಗ ಡಸಂಟ್ ಮ್ಯಾಟರ್ ಆಗಿತ್ತು. ತನ್ನ ಮಾತನ್ನು ಅಲ್ಲೇ ಮುಗಿಸಿ ಅವನು ತುಂಬ ಆರೋಗೆಂಟಾಗಿ ಮೆಟ್ಲು ಹತ್ತಿ ತನ್ನ ರೂಮ್ ಕಡೆಗೆ ಹೋದ. ಕವನ ಅಲ್ಲಿಯೇ ಕೆಳಗೆ ಒಬ್ಬಳೇ ಹೆಲ್ಪ್ಲೆಸ್ ಆಗಿ ನಿಂತಿದ್ಲು. ಆದಿತ್ಯನ ಆ ಇಂಡಿಫರೆಂಟ್ ಆಟಿಟ್ಯೂಡ್ ಅವಳ ಹೃದಯವನ್ನು ಚೂರು ಮಾಡಿದ ಹಾಗಾಗಿತ್ತು. ಬೆಳಗಿನ ಸಮಯ, ಅರ್ಲಿ ಮಾರ್ನಿಂಗ್. ಸೂರ್ಯನ ಕಿರಣಗಳು ಕಿಟಕಿಯಿಂದ ಮೆಲ್ಲಗೆ ಇಣುಕ್ತಾ ಇದ್ವು. ರಾಹುಲ್ ತನ್ನ ಕುತ್ತಿಗೆಯಲ್ಲಿ ಒಂದು ರೀತಿಯ ಪೇನ್ ಅನುಭವಿಸ್ತಾ ಎಚ್ಚರಗೊಂಡ. ಸರಿಯಾಗಿ ನಿದ್ರೆ ಮಾಡದ ಕಾರಣ ಅವನಿಗೆ ಪೂರ್ತಿ ಬಾಡಿ ಏಕ್ ಆಗ್ತಾ ಇತ್ತು. ಅವನು ಕಣ್ಬಿಟ್ಟು ನೋಡಿದಾಗ ಒಂದು ಕ್ಷಣ ಪೂರ್ತಿ ಶಾಕ್ ಆದ. ಆನ್ ದ ಸೇಮ್ ಸೋಫಾ, ಅಂಡರ್ ದ ಸೇಮ್ ಬ್ಲ್ಯಾಂಕೆಟ್, ಮೀಶಾಳ ತೋಳುಗಳಲ್ಲಿ ಅವನು ಪೂರ್ತಿ ಕಳೆದು ಹೋಗಿದ್ದ. ಅವರಿಬ್ಬರು ಅಷ್ಟು ಕ್ಲೋಸ್ ಆಗಿ ಇರೋದನ್ನು ನೋಡಿ ರಾಹುಲ್ಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗಲಿಲ್ಲ. ಮೀಶಾ ಇನ್ನೂ ಡೀಪ್ ಸ್ಲೀಪಲ್ಲಿ ಇದ್ಲು. ಅವಳ ಆ ಕಂಫರ್ಟಬಲ್ ಪೋಸ್ ನೋಡಿದ್ರೆ ಅವರಿಬ್ಬರ ನಡುವೆ ಯಾವುದೋ ಒಂದು ಹೊಸ ಬಾಂಡಿಂಗ್ ಶುರುವಾದ ಹಾಗಿತ್ತು. ಮೀಶಾ ಪೂರ್ತಿ ಪೀಸ್ಫುಲ್ಲಿ ನಿದ್ದೆ ಮಾಡ್ತಿದ್ಲು. ಅವಳು ತನ್ನ ಕೈಕಾಲುಗಳನ್ನ ರಾಹುಲ್ ಸುತ್ತಲೂ ಪಕ್ಕಾ ಒಂದು ಟೆಡಿ ಬೇರ್ ತರಹ ಸುತ್ತಕೊಂಡಿದ್ಲು. ರಾಹುಲ್ ತನ್ನ ಸ್ಲೀಪಿ ರೆಪ್ಪೆಗಳನ್ನ ಮಿಟ್ಕಿಸ್ತಾ ಆ ಶಾಕ್ನಿಂದ ಕಣ್ಣುಗಳು ಹೊರಬರದಂತೆ ತಡೆಯೋಕೆ ಟ್ರೈ ಮಾಡ್ತಿದ್ದ. ಅವನಿಗೆ ಏನು ಮಾಡ್ಬೇಕಂತಾನೆ ತಿಳಿಲಿಲ್ಲ. ಅದೇ ಟೈಮ್ಗೆ ಮೀಶಾ ತನ್ನ ನಿದ್ರೆಯಲ್ಲೇ ಅವನನ್ನು ಇನ್ನೂ ಬಿಗಿಯಾಗಿ ಹಿಡ್ಕೊಂಡ್ಲು. ಪೂರ್ತಿ ಸ್ಲೀಪಿ ವಾಯ್ಸ್ನಲ್ಲಿ ತುಂಬ ಮುದ್ದಾಗಿ ಪಿಸುಗುಟ್ಟಿದ್ಲು. ಸುಮ್ಮನೆ ಮಲ್ಗೋ ನನ್ನ ಕ್ಯೂಟಿ ಪೈ, ಇನ್ನೂ ಮಾರ್ನಿಂಗ್ ಆಗಿಲ್ಲ, ಡಿಸ್ಟರ್ಬ್ ಮಾಡಬೇಡ. ರಾಹುಲ್ ಅಕ್ಷರ ಸಹ ಉಸಿರು ಬಿಗಿ ಹಿಡಿದು ಅಲ್ಲೇ ಸ್ತಬ್ಧನಾದ. ಮೀಶಾ ಅವನನ್ನು ತನ್ನ ಟೆಡಿಬೇರ್ ಅಂದುಕೊಂಡು ಪೂರ್ತಿ ಕಂಫರ್ಟಬಲ್ ಆಗಿ ಮಲಗಿರೋದು ರಾಹುಲ್ಗೆ ಪೂರ್ತಿ ಕನ್ಫ್ಯೂಷನ್ ಆ್ಯಂಡ್ ಸಣ್ಣದೊಂದು ಬ್ಲಷಿಂಗ್ ಮೂಮೆಂಟ್ ಕ್ರಿಯೇಟ್ ಮಾಡಿತ್ತು. ಕ್ಯೂಟಿ ಪೈ? ಮೀಶಾಳ ಬಾಯಲ್ಲಿ ಆ ಮಾತು ಕೇಳಿದ ತಕ್ಷಣ ರಾಹುಲ್ ತನ್ನೊಳಗೆ ಪೂರ್ತಿ ಶಾಕ್ ಆಗಿ ಗುನುಗಲು ಶುರು ಮಾಡ್ದ. ಒಮ್ಮೆ ತನ್ನನ್ನು ತಾನೇ ಕೆಳಗಿನಿಂದ ಮೇಲಕ್ಕೆ ನೋಡಿಕೊಂಡು ಆಮೇಲೆ ಗಾಢ ನಿದ್ದೆಯಲ್ಲಿರೋ ಮೀಶಾಳನ್ನು ಪೂರ್ತಿ ಕನ್ಫ್ಯೂಸ್ಡ್ ಆಗಿ ನೋಡ್ದ. ಈ ಕ್ರೇಜಿ ಗರ್ಲ್ ನಾನು ಅವಳು ಪರ್ಸ್ನಲ್ ಟೆಡಿಬೇರ್ ಅಂತ ಅಂದ್ಕೊಂಡಿದ್ದಾಳ ಇವಳು. ಆದರೆ ಮರುಕ್ಷಣವೇ ಅವನಿಗೆ ಯಾವುದೋ ಒಂದು ಡೌಟ್ ಸ್ಟಾರ್ಟ್ ಆಯಿತು. ಸ್ವಲ್ಪ ಇರಿಟೇಷನ್ನಿಂದಲೇ ಹಲ್ಕಡಿತ ಪಿಸುಗುಡ್ತ. ಕ್ಯೂಟಿ ಪೈ,
ಕ್ಯೂಟಿ ಪೈ ಅಂತ ಇವಳು ಯಾರನ್ನು ಕರಿತಾ ಇದ್ದಾಳೆ? ಯಾರ ಬಗ್ಗೆ ಕನಸು ಕಾಣ್ತಿದ್ದಾಳೆ ಇವಳು? ರಾಹುಲ್ ಮೊದಲು ಸ್ವಲ್ಪ ಫಿಸಿಕಲ್ ಫೋರ್ಸ್ ಉಪಯೋಗಿಸಿ ಅವಳಿಂದ ದೂರ ಸರಿಯೋಕೆ ಟ್ರೈ ಮಾಡ್ದ. ಆದರೆ ಅವನ ಕಣ್ಣುಗಳು ಆಟೋಮೆಟಿಕಲಿ ಶಾಂತವಾಗಿ ಮಲಗಿದ್ದ ಮೀಶಾಳ ಮುಖದ ಮೇಲೆ ಸ್ಟಕ್ ಆದವು. ಅವಳ ಮುಖದ ಮೇಲೆ ಹರಡಿದ್ದ ಆ ಕೂದಲ ಎಳೆಗಳನ್ನ ತನ್ನ ಬೆರಳುಗಳಿಂದ ತುಂಬಾ ನಿಧಾನವಾಗಿ ಮತ್ತೆ ಜೆಂಟಲಿ ಸರಿಸ್ದ. ಆ ಕ್ಷಣದಲ್ಲಿ ಅವನಿಗೆ ಅವಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಉಕ್ಕಿ ಬಂತು. ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ ರಾಹುಲ್ನ ಕಣ್ಣುಗಳು ಸಡನ್ ಆಗಿ ಅವಳ ಆ ಕ್ಯೂಟ್ ಪಿಂಕ್ ಲಿಪ್ಸ್ ಮೇಲೆ ಫಿಕ್ಸ್ ಆದವು. ಅವನಿಗೆ ಅರಿವಿಲ್ಲದಂತೆಯೇ ಅವನ ತುಟಿಗಳು ಆಟೋಮೆಟಿಕಲಿ ಮೀಶಾಳ ಮುಖದ ಕಡೆಗೆ ಮೂವ್ ಆಗೋಕೆ ಸ್ಟಾರ್ಟ್ ಆದವು. ರಾಹುಲ್ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅವಳ ಮುದ್ದಾದ ಮುಖದ ಕಡೆಗೆ ಮೂವ್ ಆಗ್ತಾ ಇದ್ದ ಅವನ ತುಟಿಗಳು ಮೀಶಾಳ ಆ ಪಿಂಕ್ ಲಿಪ್ಸ್ ಮೇಲೆ ಜೆಂಟ್ಲಿ ಕಿಸ್ ಮಾಡ್ದ. ಆ ಒಂದು ಸಣ್ಣ ಸ್ಪರ್ಶ, ಅಬ್ಬಾ! ರಾಹುಲ್ಗೆ ಮೀಶಾಳ ತುಟಿಗಳನ್ನು ಮುಟ್ಟಿದ ತಕ್ಷಣ ಅವನ ಇಡೀ ದೇಹದಲ್ಲೇ ಯಾವುದೋ ಒಂದು ದೊಡ್ಡ ಎಲೆಕ್ಟ್ರಿಕ್ ಶಾಕ್ ಹರಿದ ಅನುಭವವಾಯಿತು. ಅವನ ಹಾರ್ಟ್ ಬೀಟ್ ಸಡನ್ ಆಗಿ ರೈಸ್ ಆಯಿತು. ಆ ಕ್ಷಣದಲ್ಲಿ ಅವನು ಇದ್ದಕ್ಕಿದ್ದಂತೆ ರಿಯಲೈಸ್ ಆಗಿ ಪೂರ್ತಿ ಕನ್ಫ್ಯೂಸ್ಡ್ ಅಂಡ್ ಗಾಬರಿಯಿಂದ ತನ್ನನ್ನು ತಾನು ಅವಳಿಂದ ಬೇರ್ಪಡಿಸಿಕೊಂಡ. ಮೀಶಾ ಇನ್ನೂ ಗಾಢವಾದ ನಿದ್ರೆಯಲ್ಲೇ ಇದ್ಲು. ರಾಹುಲ್ ಅವಳಿಂದ ಸ್ವಲ್ಪ ದೂರ ಹೋಗಿ ತನ್ನನ್ನು ತಾನೇ ಶಾಕ್ನಿಂದ ನೋಡ್ಕೊತಾ ತನ್ನಷ್ಟಕ್ಕೆ ತಾನೇ ಪಿಸ್ಕೊಡ್ತಾ. ಈ ಹುಡುಗಿ ಇವಳು ಆಲ್ರೆಡಿ ಪೂರ್ತಿ ಕ್ರೇಜಿ ಆಗಿದ್ಲು, ಆದರೆ ಜಸ್ಟ್ ಒನ್ ನೈಟಲ್ಲಿ ಇವಳು ನನ್ನನ್ನು ಕೂಡ ಪೂರ್ತಿ ಜೆಸ್ಸಿ ಆಗಿ ಚೇಂಜ್ ಮಾಡೋಕ್ಕೆ ಶುರು ಮಾಡಿದಾಳೆ. ರಾಹುಲ್ ತನ್ನೊಳಗೆ ತಾನೇ ಈ ಮಾತುಗಳನ್ನು ಪಿಸಿಗುಡ್ತಾ ಪೂರ್ತಿ ಕನ್ಫ್ಯೂಸ್ಡ್ ಆಗಿ ತನ್ನನ್ನು ತಾನು ನೋಡ್ಕೊಂಡ. ಮೀಶಾಳ ಆ ಮ್ಯಾಗ್ನೆಟಿಕ್ ಪುಲ್ ಅವನ ಸ್ಟ್ರಾಂಗ್ ಕ್ಯಾರೆಕ್ಟರನ್ನೇ ಮೆಲ್ಟ್ ಮಾಡ್ತಿದೆ. ಅವನು ಇದ್ದಕ್ಕಿದ್ದಂತೆ ಸೋಫಾದಿಂದ ಎದ್ದು ನಿಂತ್ಕೊಂಡ. ನಿದ್ದೆಯಲ್ಲಿ ಶಾಂತವಾಗಿ ಮಲಗಿದ್ದ ಮೀಶಾಳನ್ನ ಒಮ್ಮೆ ದಿಟ್ಟಿಸಿ ನೋಡಿ ಒಂದು ದೊಡ್ಡ ಡೀಪ್ ಬ್ರೆತ್ ತಗೊಂಡು ಪೂರ್ತಿ ಸೀರಿಯಸ್ ಆಗಿ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡ. ರನ್ ರಾಹುಲ್ ಡ್ಯೂಡ್, ರನ್. ಈಗಲೇ ಇಲ್ಲಿಂದ ಓಡ್ ಹೋಗೋ. ಈ ಲವ್ ಅನ್ನೋ ಸ್ಟಾಮ್ ಪೂರ್ತಿಯಾಗಿ ಬೀಸೋಕೆ ಶುರು ಮಾಡೋ ಮೊದಲೇ ಇಲ್ಲಿಂದ ದೂರ ಹೋಗೋದು ಬೆಸ್ಟ್. ರಾಹುಲ್ ತನ್ನಷ್ಟಕ್ಕೆ ತಾನೇ ಪೂರ್ತಿ ಪ್ಯಾನಿಕ್ನಲ್ಲಿ ಈ ಮಾತುಗಳನ್ನ ಪಿಸ್ಗುಡ್ತ. ಅವನು ಅಲ್ಲಿಂದ ಹೋಗೋ ಹಸಿಬಿಸಿಯಲ್ಲಿದ್ರೂ ಮೀಶಾ ಬಗ್ಗೆ ಇರೋ ಆ ಕೇರ್ ಮಾತ್ರ ಕಡಿಮೆ ಆಗಿರಲಿಲ್ಲ. ಹೋಗೋ ಮುನ್ನ ತುಂಬ ಜೆಂಟಲ್ ಆಗಿ ಅವಳ ಮೇಲೆ ಆ ಬ್ಲ್ಯಾಂಕೆಟ್ನ ಸರಿಯಾಗಿ ಹೊದಿಸಿ ಅವಳಿಗೆ ಚಳಿಯಾಗದಂತೆ ನೋಡ್ಕೊಂಡ. ಮರಳಿ ಒಂದು ಸಲ ಅವಳ ಮುಖವನ್ನ ಪೂರ್ತಿ ಎಮೋಷ್ನಲ್ ಆಗಿ ನೋಡಿ ತಕ್ಷಣವೇ ಅಲ್ಲಿಂದ ಸದ್ದಿಲ್ಲದೆ ಹೊರಟೋದ. ಮೀಶಾ ಎಚ್ಚರ ಆದರೆ ತನ್ನನ್ನು ಮತ್ತೆ ಆ ಕ್ಯೂಟಿ ಪೈ ಜಾಲಕ್ಕೆ ಬೀಳಿಸ್ತಾಳೆ ಅನ್ನೋ ಭಯ ಅವನನ್ನ ಅಲ್ಲಿಂದ ವೇಗವಾಗಿ ಓಡೋ ಹಾಗೆ ಮಾಡ್ತಿತ್ತು. ಮುಂಜಾನೆಯ ಆ ಸುಂದರ ಸಮಯ. ಇಡೀ ಮನೆ ಪೂರ್ತಿ ಹೂವುಗಳು ಮತ್ತು ಲೈಟ್ಸ್ಗಳಿಂದ ಶೃಂಗಾರಗೊಂಡಿತ್ತು. ಎಲ್ಲರೂ ನವ್ಯಾಳ ಮೆಹಂದಿ ಸೆರೆಮನಿ ಸಂಭ್ರಮದಲ್ಲಿ ಪೂರ್ತಿ ಬ್ಯುಸಿಯಾಗಿದ್ರು. ಸಂಗೀತದ ಹಬ್ಬರ, ಹೆಣ್ಣು ಮಕ್ಕಳ ನಗು ಮತ್ತು ಆ ಮೆಹಂದಿಯ ಗಮಲು ಇಡೀ ವಾತಾವರಣವನ್ನೇ ಪೂರ್ತಿ ಸೆಲೆಬ್ರೇಷನ್ ಮೋಡ್ಗೆ ತಂದಿತ್ತು. ಆದರೆ ಮುಖ್ಯವಾಗಿ ಈ ಸಂಭ್ರಮದ ಕೇಂದ್ರ ಬಿಂದುವಾಗಿರೋ ನವ್ಯ ಮಾತ್ರ ಇನ್ನೂ ಕಾಣಿಸ್ಕೊಂಡಿರಲಿಲ್ಲ. ಆತ ಮೇಕಪ್ ರೂಮ್ನಲ್ಲಿ ನವ್ಯ ಇನ್ನೂ ತನ್ನ ಫೈನಲ್ ಟಚಸ್ನಲ್ಲಿ ಪೂರ್ತಿ ಬ್ಯುಸಿಯಾಗಿದ್ಲು. ಮೆಹಂದಿ ಆರ್ಟಿಸ್ಟ್ ಅವಳ ಕೈಗಳಿಗೆ ಆ ಸುಂದರವಾದ ವಿನ್ಯಾಸವನ್ನ ಬಿಡಿಸಲು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ರು. ನವ್ಯ ಆ ಡಾರ್ಕ್ ಗ್ರೀನ್ ಸ್ಲೀವ್ಲೆಸ್ ಐಲೈನ್ ಡಿಸೈನರ್ ಶೂಟ್ನಲ್ಲಿ ಪೂರ್ತಿ ಸ್ಟನ್ನಿಂಗ್ ಮತ್ತೆ ಸ್ಟಾನಿಶಿಂಗ್ ಆಗಿ ಕಾಣಿಸ್ತಿದ್ಲು. ಇಡೀ ಮೆಹಂದಿ ಸಂಭ್ರಮದ ಕೇಂದ್ರ ಬಿಂದುವಾಗಿ ಅವಳ ಆ ಬ್ರೈಡ್ ಲುಕ್ ಸಖತ್ ವೈಬ್ರೆಂಟ್ ಆಗಿತ್ತು. ಏತನ್ ಮಧ್ಯೆ ಕವನ ತನ್ನ ಎಂದಿನ ಸಿಂಪಲ್ ಅಂಡ್ ಎಲಿಗೆಂಟ್ ಸ್ಟೈಲ್ನಲ್ಲಿ ನವ್ಯಾಳನ್ನ ಸಿದ್ಧಪಡಿಸೋ ಕೆಲಸದಲ್ಲಿ ಪೂರ್ತಿ ನಿರತಳಾಗಿದ್ಲು. ಅವಳು ಧರಿಸಿದ್ದ ಆ ಲೈಟ್ ಗ್ರೀನ್ ಅನಾರ್ಕಲಿ ಸೂಟ್ ಅಂಡ್ ವೈಟ್ ದುಪ್ಪಟ್ಟ ಅವಳ ನ್ಯಾಚುರಲ್ ಬ್ಯೂಟಿನ ಇನ್ನೂ ಎದ್ದು ಕಾಣೋ ಹಾಗೆ ಮಾಡಿತ್ತು. ಅವಳು ಕೂದಲು ಹಿಂದಕ್ಕೆ ಟೈ ಮಾಡ್ಕೊಂಡಿದ್ಲು. ಕಣ್ಣುಗಳಲ್ಲಿ ತಿಳಿ ಕಾಜಲ್ ಮತ್ತೆ ತುಟಿಗಳ ಮೇಲೆ ತಿಳಿ ಲಿಪ್ ಗ್ಲಾಸ್ ಇತ್ತು. ಪೂರ್ತಿ ಮಿನಿಮಮ್ ಮೇಕಪ್, ಮ್ಯಾಕ್ಸಿಮಮ್ ಎಲಿಗೆನ್ಸ್ ಅಂದ ಹಾಗೆ ಇದ್ಲು ಕವನ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನೆ ರಾತ್ರಿ ಆದಿತ್ಯನ ಜೊತೆ ನಡೆದ ಆ ಇಂಟೆನ್ಸ್ ಡಾರ್ಕ್ ಕಾನ್ಫಿಡೆನ್ಸ್ ಮತ್ತೆ ಅವನ ಆ ಕಟುವಾದ ಮಾತುಗಳು ಕವನಾಳ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಬೀರದ ಹಾಗಿತ್ತು. ಅವಳ ಮುಖ ಪರ್ಫೆಕ್ಟ್ಲಿ ಕಾಮ್ ಆಗಿ ಇತ್ತು. ತನ್ನ ನೋವನ್ನ ಮತ್ತೆ ಕಣ್ಣೀರನ್ನ ಇಡೀ ಪ್ರಪಂಚದಿಂದ ಮುಚ್ಚಿಟ್ಟು ನವ್ಯಾಳ ಸಂಭ್ರಮದಲ್ಲಿ ಪಾಲ್ಗೊಂಡಿರೋ ಅವಳ ಆ ಸೈಲೆಂಟ್ ಡಿಗ್ನಿಟಿ ಸಖತ್ ಎಮೋಷ್ನಲ್ ಆಗಿತ್ತು.